ಗೈಸ್ ದಿನ ನಿಮಗೆ ನಾನು ಬೆಂಗಳೂರಲ್ಲಿ ಲೈಬ್ರರಿ ತೋರಿಸ್ತಾ ಇದ್ದೆ. ಈ ಸಾರ್ವಜನಿಕ ಹುದ್ದೆ ಸರ್ಕಾರಿ ಹುದ್ದೆಗೆ ಪ್ರಿಪೇರ್ ಆಗುವಂಥವ್ರು ಈ ಗೌರ್ಮೆಂಟ್ ಲೈಬ್ರರಿಗೆ ಡಿಪೆಂಡ್ ಆಗೇ ಇರ್ತಾರೆ. ನಾನು ಇದನ್ನು ಬೆಂಗಳೂರಲ್ಲಿ ತೋರಿಸ್ತಾ ಇದ್ದೆ. ಇವತ್ತು ಬನ್ನಿ ಮೈಸೂರು ಲೈಬ್ರರಿ ಓಪನ್ ಇರೋದನ್ನ ತೋರಿಸ್ಕೊಡ್ತೀನಿ. ನಗರ ಕೇಂದ್ರ ಗ್ರಂಥಾಲಯ ಇದು. ಸೊ ಫ್ರೀ ಇರುತ್ತೆ, ಬೆಸ್ಟು. ನೀವೇನಾರು ಮೈಸೂರು ಬಂದು ಎಕ್ಸಾಮ್ ನೋಡಬೇಕು ಅಂತಿದ್ರೆ ಬೆಟರು ನೋಡ್ಬೋದಾಗಿರುತ್ತೆ. ಬನ್ನಿ ಲೆಡ್ಜರಲ್ಲಿ ಸೈನ್ ಹಾಕ್ಸೋಣ. ಎಷ್ಟು ದೊಡ್ಡದಾಗಿದೆ ನೋಡಿ ಗಾಯ್ಸ್ ಇದು ಜಾಗ. ಪಾರ್ಕಿಂಗ್ ಆಗಿರ್ಬೋದು, ವೆಹಿಕಲ್ ಮಾಡೋದಕ್ಕೆ, ಮುಂದ್ಗಡೆ ಗಾರ್ಡನಿಂಗ್ ಮೇಂಟೈನ್ ಆಗಿರ್ಬೋದು, ಸಖತ್ತಾಗಿ ಮೇಂಟೈನ್ ಮಾಡೋರೆ. ನಾವು ಇಷ್ಟೊಂದು ನೋಡೋಕ್ಕಾಗೋದು ನೀವು ಕಬ್ಬನ್ ಪಾರ್ಕ್ ಲೈಬ್ರರಿ ನೋಡ್ಬೋದಾಗಿರುತ್ತೆ ಬೆಂಗಳೂರಲ್ಲಿ. ಅದು ಬಿಟ್ಟರೆ ನಮ್ಮ ಹಂಪಿ ನಗರ ಲೈಬ್ರರಿ ತೋರಿಸಿದ್ದೀನಿ. ಅದು ಎಷ್ಟೊಂದು ದೊಡ್ಡದಿಲ್ಲ ಮುಂದ್ಗಡೆ ಜಾಗ, ಬಟ್ ಲೈಬ್ರರಿ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ರಿಫ್ರೆಶ್ಮೆಂಟ್ಗೆ ಅಂತ ಬಂದಾಗ ನೇಚರ್ ಮಧ್ಯೆ ಇದ್ದರೆ ಏನೋ ಒಂಥರ ಕೂಲಾಗಿರುತ್ತೆ ಅಲ್ವಾ. ಇದು ಸಖತ್ತಾಗಿದೆ ಲೈಬ್ರರಿ. ತುಂಬ ಜನ ಓದ್ತಾ ಇರ್ತಾರೆ ಗೈಸ್. ಇನ್ನೂ ನೋಟಿಫಿಕೇಷನ್ ಇಲ್ಲ. 2 ವರ್ಷದಿಂದ 3 ವರ್ಷದಿಂದ ಹಂಗೆ ಕೂತ್ಕೊ ಓದ್ತಾ ಇದ್ದಾರೆ. ಸೊ ಒಳಗಡೆ ಎಂಟ್ರೆನ್ಸ್ ಬರ್ತಿದ್ದಂಗೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾರೆ. ಇದು ಲೈಬ್ರರಿ ಸ್ಟೇಟಸ್. 8 o'clock ಇಲ್ಲಿ ಬುಕ್ ಸೆಕ್ಷನ್ ಇದೆ. ಚೆನ್ನಾಗಿದೆ ನೋಡಿ ಲೈಬ್ರರಿ. ಒಳ್ಳೆ ಪೀಸ್ಫುಲ್ಲಾಗಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಮೈಸೂರು ಲೈಬ್ರರಿ. ಏನಾದರೂ ಪೇಪರ್ ಸೆಕ್ಷನ್ ಓದಬೇಕು ಅಂದರೆ ಮೇಲೆ ಬರಬೇಕು. ದಿನಪತ್ರಿಕೆ ನಿಯತಕಾಲಿಕೆ ನೋಡಿ. ಕೆಳಗಡೆ ಎಲ್ಲ ಕಾಂಪಿಟೇಟಿವ್ ಓದೋರು ಅವ್ರ ಓನ್ ಬುಕ್ ಇರುತ್ತಲ್ಲ ಅವರು. ಗೈಸ್ ಇಲ್ಲಿ ನೋಡಿ ಸಖತ್ತಾಗಿದೆ. ಮೈಸೂರದು ಬ್ಲೂ ಪ್ರಿಂಟ್ ಹಾಕಿದ್ದಾರೆ ಹೆಂಗಿದೆ ಅಂತ, ಅಂದರೆ ಯಾವುದೇ ಸೆಕ್ಷನ್ ಎಲ್ಲೆಲ್ಲಿದೆ ಅಂತ. ಅಲ್ಲಿ ನಾವಿದ್ದೀವಲ್ಲ ಗ್ರಂಥಾಲಯಗಳು ಯಾವ ಇದೆ ಅಂತ, ಯಾವ ಏರಿಯಾದಲ್ಲಿ. ನಿವೇದಿತ ನಗರ, ಸೇವಾ ಗ್ರಂಥ, ಕುವೆಂಪು ನಗರ, ಸರಸ್ವತಿಪುರಮು, ಚಾಮರಾಜಪುರಮು, ವಿಜಯ ಜಯನಗರ, ವಿಶ್ವೇಶ್ವರ ನಗರ, ರಾಮಕೃಷ್ಣ ನಗರ ಐತೆ, ಅಶೋಕಪುರಮು. ಎಲ್ಲ ಏರಿಯಾದಲ್ಲೂ ಏನೇನು ಲೈಬ್ರರಿಗಳಿದೆ ಎಲ್ಲದರದ್ದು ಬ್ಲೂ ಪ್ರಿಂಟ್ ಇದೆ ಇಲ್ಲಿ. ಇದು ಔಟರ್ ರಿಂಗ್ ರೋಡ್ ಇದೆ ಅದ್ರ ಜೊತೆಗೆ. ಚೆನ್ನಾಗಿದೆ ಅಲ್ವಾ. ಇಲ್ಲೋಡು ಪದ್ಮಶ್ರೀ ಡಾಕ್ಟರ್ S.R. ರಂಗನಾಥನ್ ಅವರು ಲೈಬ್ರರಿ ಬಗ್ಗೆ ಅವರು ನಮ್ಮ ಕರ್ನಾಟಕ ಆಗಿರ್ಬೋದು, ನಮ್ಮ ಭಾರತದಲ್ಲೇ ಒಂದೊಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ. ಅದೇ ನೋಡಿ ಚಾಮುಂಡಿ ಬೆಟ್ಟ. ಇದು ಪ್ಯಾಲೇಸ್. ಅಷ್ಟು ಸಖತ್ತಾಗಿ ಕಾಣ್ತಾ ಇದೆ ಲೈಬ್ರರಿ. ಈ ಥರ ಪೀಸ್ಫುಲ್ಲಾಗಿದೆ, ಚೆನ್ನಾಗಿದೆ ಓದೋದಕ್ಕೆ. ಎಲ್ಲ ಚೆನ್ನಾಗಿದೆ. ದಿನಪತ್ರಿಕೆ ಸೆಕ್ಷನ್ ನೋಡಿ. ಮೇಲ್ಗಡೆ ಬಂದರೆ ಈ ಕಡೆ ಹೋಗ್ಬೇಕಾಗಿರುತ್ತೆ. ಕೆಳಗಡೆ ಎಲ್ಲ ಕಾಂಪಿಟೇಟಿವ್ ಓದೋರು ಓನ್ ಬುಕ್ಸ್ ತಂದವರು ಓದ್ಬೋದಾಗಿರುತ್ತೆ. ಎಷ್ಟು ನಿಶಬ್ದವಾಗಿದೆ. ಇದೇ ದಿನಪತ್ರಿಕೆ ಸೆಕ್ಷನ್. ನ್ಯೂಸ್ ಪೇಪರ್ಗಳೆಲ್ಲ ಎಲ್ಲ ಖಾಲಿ ಹೊಡಿತಾ ಇದ್ದಾರೆ ಇವತ್ತೆಲ್ಲ ಖಾಲಿ ಹೊಡಿತಾ ಇದ್ದಾರೆ ಕ್ಲಾಸ್. ಸೊ ಗಾಯ್ಸ್ ಇಲ್ಲಿಂದ ಓದ್ಕೊಂಡ್ಬಂದರೆ ನೋಡಿ ಈ ಥರ ಇದೆ. ವಾಶ್ರೂಮ್ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅಂದ್ಕೊಳ್ತೀನಿ. ಇಲ್ಲಿ ಮೇಲ್ಗಡೆ ಇದೆ ವಾಶ್ರೂಮ್, ಕೆಳಗಡೆ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದೊಳ್ಳೆ ವ್ಯೂ ಸಿಗುತ್ತೆ ನೋಡಿ ಗಾಯ್ಸ್ ಲೈಬ್ರರಿ. ಅಲ್ಲಿ ಒಳಗಡೆ ಬೋರ್ ಆಯಿತು ಅಂದರೆ ಇಲ್ಲೂ ಕೂಡ ಕೂತ್ಕೊ ಓದ್ಬೋದಾಗಿರುತ್ತೆ. ನೇಚರ್ ಮಧ್ಯೆ ಸಖತ್ತಾಗೈತೆ. ನಾಯ್ಸು ಅಷ್ಟೇ ಏನಿರಲ್ಲ. ದಿಸ್ ಇಸ್ ದ ಲೈಬ್ರರಿ ವ್ಯೂ, ಪಬ್ಲಿಕ್ ಲೈಬ್ರರಿ. ಮಾಮೂಲಿ ಗಾಯ್ಸ್ ಕೆಳಗಡೆ ಸೆಕ್ಷನ್ಸ್, ಕೆಳಗಡೆ ಅವರು ಸೆಕ್ಷನ್. ಸೊ ಗಾಯ್ಸ್ ಈ ಲೈಬ್ರರಿ ಮಾರ್ನಿಂಗ್ 8ರಿಂದ ಈವ್ನಿಂಗ್ 8ವರೆಗೂ, ನೈಟ್ 8 ಗಂಟೆವರೆಗೂ ಇರುತ್ತೆ. ಲೈಬ್ರರಿ ಮೇಂಟೆನೆನ್ಸ್ ಚೆನ್ನಾಗಿದೆ, ಕ್ಲೀನ್ನೆಸ್ ಇದೆ. ನಾನು ಬೆಂಗಳೂರಲ್ಲಿ ಚೆನ್ನಾಗಿದೆ ಇಲ್ಲೆಲ್ಲ ನೋಡಿ. ಸವರ್ ಬಸ್ ಸ್ಟ್ಯಾಂಡ್ಗೆ ಹತ್ರ ಐತೆ, ಇಲ್ಲಿ 6 ಗೇಟ್ಗೂ ಹತ್ರ ಇದೆ ಇದು. ಸೊ ಈ ಲೈಬ್ರರಿ ಆ ರೀತಿ ಇದೆ, ಓದೋರಿಗೆ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಸರ್ಕಾರಿ ಉದ್ಯೋಗ ಕಾಣಬೇಕು ಅನ್ನೋರು ಕೂತ್ಕೊ ಓದ್ತಾ ಇರ್ತಾರೆ. ಎಷ್ಟೋ ಪದವಿ ಪಡ್ಕೊಂಡು ಇನ್ನೂ ಓದ್ತಾ ಇದ್ದಾರೆ. ಆದರೂ ಕೂಡ ಎಕ್ಸಾಮ್ ನೋಟಿಫಿಕೇಷನ್ ಇಲ್ಲ. ಮನ್ಸಿಗೆ ನೋವಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಣೆ ಬರಹ ಅದು ಸಿಕ್ಕೋವರೆಗೂ ಓದ್ತಾನೆ ಇರಬೇಕು. ಸೊ ಇದಿಷ್ಟು ಈ ವಿಡಿಯೋ ಗಾಯ್ಸ್.